ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿಯವರ ದಿವ್ಯ ರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿತು. ಬೆಳಗ್ಗೆ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿ ಯಾತ್ರದಾನ ಸೇವೆಯ ನಂತರ ಶ್ರೀಯವರ ಉತ್ಸವ ಮೂರ್ತಿಯನ್ನ ಅಲಂಕಾರಗೊಂಡ ದಿವ್ಯ ರಥದಲ್ಲಿ ಕೂರಿಸಲಾಯಿತು. ರಥಕ್ಕೆ ಪೂಜೆಯನ್ನ ಸಲ್ಲಿಸಿದ ನಂತರ ಬಾಳೆಕಂದನ ಕತ್ತರಿಸಿ ಬಲಿಯನ್ನ ಕೊಡಲಾಯಿತು. ಭಕ್ತರ ಜಯಘೋಷದ ನಡುವೆ 10:45ಕ್ಕೆ ರಥವನ್ನ ಮೂಲಸ್ಥಾನದಿಂದ ಇಳಿಯಲಾಯಿತು. ಈ ಬಾರಿಯ ರಥೋತ್ಸವದಲ್ಲಿ ಚಿಕ್ಕಮೇದೂರಿನ ಮೌಲ್ವಿ ಭಾಷಾ ಖಾದ್ರಿ ಸಾಹೇಬ್ ರಥದ ಮುಂಭಾಗ ಕುರಾನ್ ಪಠಣ ಮಾಡದೆ ದೇಗುಲ ಒಳ ಆವರಣದಲ್ಲಿ ದೇವರಿಗೆ ವಂದನೆ ಸಮರ್ಪಿಸಿ ದೇಗುಲದವರು ನೀಡುವ ಗೌರವ ಪಡೆದರು. 10:45ಕ್ಕೆ ಆಗಮಿಕರ ಸೂಚನೆಯಂತೆ ಕಿರಣ್ ನಗಾರಿ ಹೊಡೆಯುವ ಮೂಲಕ ಮೂಲಸ್ಥಾನದಿಂದ ಇಳಿದ ರಥವನ್ನ ದೇಗುಲ ಗೋಪುರದ ಮುಂಭಾಗದಿಂದ ಹಾದು ಆಗ್ನೇಯ ದಿಕ್ಕಿನಲ್ಲಿರುವ ಬಯಲು ರಂಗಮಂದಿರದ ಬಳಿ ತಂದು ನಿಲ್ಲಿಸಲಾಯಿತು. ರಥ ಇಳಿಯುವ ಸಂದರ್ಭದಲ್ಲಿ ಭಕ್ತರು ದೇವರಿಗೆ ಬಾಳೆಹಣ್ಣು ಧವನವನ್ನ ಎಸೆದು ಭಕ್ತಿ ಭಾವವನ್ನ ಮೆರೆದರು. ಬ್ರಹ್ಮರಥೋತ್ಸವ ಬಂದು ನಿಲ್ಲುವ ಜಾಗವು ಶ್ರೀ ವಿಷ್ಣು ಮೋಹಿನಿ ಅವತಾರವನ್ನ ತಾಳಿ ಭಸ್ಮಾಸುರನನ್ನ ಕೊಂದ ಸ್ಥಳ ಎಂಬ ಪ್ರತೀತಿ ಇದೆ. ನಾಳೆ ಹಗಲು ನಾಡ ರಥೋತ್ಸವ ನಡೆಯಲಿದ್ದು ರಥವನ್ನ ದೇಗುಲದ ಸುತ್ತ ಪ್ರದಕ್ಷಿಣೆಯನ್ನ ಹಾಕಿಸಿ ಮೂಲ ಸ್ಥಾನಕ್ಕೆ ಮತ್ತೆ ಇಳಿದು ನಿಲ್ಲಿಸಲಾಗುವುದು. ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದ್ದು ಪ್ಯಾರಾಮಿಲಿಟರಿ ಪಡೆ, ಕೆಎಸ್ಆರ್ಪಿ ಪಡೆಗಳನ್ನ ನಿಯೋಜಿಸಲಾಗಿತ್ತು. ದೇಗುಲದ 4 ಮೂಲೆಗಳಲ್ಲಿ ಸಿಸಿಟಿವಿ ಮತ್ತು ಮೈಕುಗಳನ್ನು ಅಳವಡಿಸಲಾಗಿತ್ತು. ಜೇಬು ಸರಗಳರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗಿತ್ತು. ಎಸ್ಪಿ ಸುಜಿತಾ, ಡಿವೈಎಸ್ಪಿ ಲೋಕೇಶ್, ವೃತ್ತ ನಿರೀಕ್ಷಕರಾದ ಸುಬ್ರಹ್ಮಣ್ಯ, ಜಯರಾಮ್, ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ನೇತೃತ್ವದ ತಂಡ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಶ್ರಮ ವಹಿಸಿತ್ತು. ಈ ವೇಳೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕ ಎಚ್.ಕೆ. ಸುರೇಶ್, ಜಿಲ್ಲಾಧಿಕಾರಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ, ತಹಶೀಲ್ದಾರ್ ಮಮತಾ ಎಂ ಸೇರಿದಂತೆ ಜನಪ್ರತಿನಿಧಿಗಳಿದ್ದರು.